ಯಾಕೋ ಯಾಕೆ ಹೇಳ್ತಾ ಇದೀಪ ನೀನು? ಯಾಕೆ ಯಾಕೋ ಯಾಕೆ ಹೇಳ್ತಾ ಇದೀಪ ನೀನು? ಯಾಕೆ ಏನಾಯ್ತು? ಯಾರು ಏನಂದ್ರು? ಅಮ್ಮ ಹೋಗು, ನನ್ನ ತಲೆಗೆ ಎಣ್ಣೆ ಹಚ್ಚಿದ್ದಕ್ಕೆ ಎಲ್ಲರೂ ನನ್ನನ್ನ ಅಯ್ಯೋ ಎಣ್ಣೆ ಕೆಮ್ಮಟ ಅಂತ ಅದರ ಹೊರಗೆ ಹೋದ್ರೆ ನನ್ನ ದೋಸ್ತಗಳು ನೋಡಿ ನಗತಾರ. ನಂಗಂತೂ ಆಗಂಗಿಲ್ಲ. ಈಗ ನನ್ನ ತಲೆ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರವನ. ಅಲ್ಲೋ, ನಿನಗೂ ಎಣ್ಣೆ ಹಚ್ಚಿದ್ದೇನೆ, ನಿಮ್ಮ ಮಕ್ಕಳಿಗೂ ಎಣ್ಣೆ ಹಚ್ಚಿ ನೋಡಲಿ ಎಷ್ಟು ಚಂದಕ್ಕಿಗೆ ರಿಕ್ಕಿಗೆ ಜಿಟ್ಲು ಹಾಕಿದ್ದೇನೆ. ನಿಮ್ಮ ತಂಗಿಗೂ ಎಣ್ಣೆ ಹಚ್ಚಿರ್ದೇನಪ್ಪ ರಾತ್ರಿ. ನಿನಗೊಬ್ಬಗ ಹಚ್ಚಿಲ್ಲ. ಏನಾಗೈತಿ? ಎಂತ ಚಂದ ಬೋತಲ್ ತಗ ತಲಿಕೊಂಡಿದಿ. ಯಾವ ಅನ್ನವ ಕರ್ಕೊಂಡು ಬಾ ಇಲ್ಲಿ. ಯಾವ ಯಾವ ಅನ್ನವ ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಕಮ್ಮಟ ಅಂತೇಳಿ ಕರ್ಕೊಂಡ್ ಬಾಯ್ಲಿ. ಅವನು ಗೊತ್ತ ನಾನು ಹಂಟೆ ಅಂತಂದು ಮೂರು ಮುಂದೆ ಇಟ್ರಂತ. ನಡಿ, ದಾಸಿ ಮಾಡಿದನ ದಾಸಿ ತಿನ್ ಬಾಯ್ಲಿ. ಯಾಕೇನಾತು? ಯಾಕೆ ಪಾಳತಿ? ಆತ್ ಹೋಗಲಿ, ಹಿತ್ಲಾಗ ಅಮ್ಮ ಅದಾಳ, ತಲೆ ಮೇಲೆ ಜಳಕ ಮಾಡು. ಶಾಂಪೂ ಐತ್ ನೋಡಲ್ಲೇ, ನಾ ಈಗ ಅರ್ಧ ಹಚ್ಕೊಂಡು ಇಟ್ಟು ಬಂದೇನಿ. ಹೋಗ್ ಹಚ್ಕೊಂಡು ಜಳಕ ಮಾಡು. ಅಲ್ರಿ, ಒಂದಿಟ್ಟು ಎಣ್ಣೆ ಹಚ್ಚಿದ್ದೇನೆ ಇವತ್ತೊಂದು ದಿನ. ಎಣ್ಣೆ ಇರಲಿ ತಲೆಯಾಗ. ಅಲ್ಲ, ಒಮ್ಗಿಲೆ ರಾತ್ರಿ ಎಣ್ಣೆ ಹಚ್ಚಿರ್ದನು. ಈಗ ತಲೆ ತೊಳ್ಕೊಂಡ್ರ ತಲೆ ಏನು ಅಂತನದ ಮನುಷ್ಯಾಗ ಎಣ್ಣೆ ಅಂಶನೂ ಬೇಕು. ಹಂಗ ದಿನ ಶಾಂಪೂ ಬಡ್ಕೊಂಡ್ರಲ್ಲ ಅದ ಶಾಂಪೂ ಬಡ್ಕೋದ್ರಿಂದ ಕೂದಲು ಒಣಗಿ ಇವು ಅಕ್ಕಾವ. ಈ ಏನು ಎಣ್ಣೆ ಅಂತ ಅಸಹ್ಯ ಅನ್ಕೊಂಡು ಕೂತ್ರ ನಮ್ಮ ಸೌಂದರ್ಯ ನಾವು ಹಾಳು ಮಾಡ್ಕೋಬೇಕಾಕತಿ. ಎಷ್ಟು ತಲೆಗೆ ಎಣ್ಣೆ ಹಚ್ಕೋತಾವಲ್ಲ ಅಷ್ಟು ಕೂದಲು ಉದ್ದು ಬರ್ತಾವ. ತಂಪಾಗಿರ್ತದೆ ತಲೆ, ಕಣ್ಣಿಗೆ ತಂಪು. ಅಂತದ್ರಾಗ ಅದನ್ನ ಬಿಟ್ಟು ಕಸ ಈಗ ಇದನ್ನ ಮಾಡ್ಕೊತ ಕುಂದ್ರದನ. ಏ ಹುಚ್ಚಬಾಡ್ಯ, ಕಣ್ಣು ತೆಗದ್ರ ಆಳು, ಕಣ್ಣು ಮುತ್ಕೊಂಡು ಹೇಳಾಕತಿಯಲ್ಲ. ಹೋಗ, ನಿಮ್ಮ ಅವನ ಮಾತು ಕೇಳ್ಬೇಡ, ನಾ ಹೇಳಾಕತ್ತೀನಿ. ಹೋಗು ಈಗ ಇದನ್ನ ಮಾಡ, ಶಾಂಪೂ ತೇಲ್ ತೊಳ್ಕೊ. ಮತ್ತು ರಾತ್ರಿ ಎಣ್ಣೆ ಹಚ್ಕೊಂಡು ಮಾಡ್ಕೊ. ಮತ್ತು ಹರಿಯಾಗ ಶಾಂಪೂ ತೇಲ್ ತೊಳ್ಕೊ. ಹಿಂಗೆ ಮಾಡು. ಎಣ್ಣೆ ಅಂಶನೂ ತಲೆಯಾಗಿರ್ತೈತಿ. ನೀನು ದೋಸ್ತರ ಮುಂದೆ ಚಂದಾಗೇನೋ ಅಡ್ಡಾಡ್ಬೋದು. ಏನ ಅಂಗಿ ಚಂದ ಐತಿ, ಜಳಕ ಮಾಡುವ ಕಳೆದಿಡು. ಚಂದಗೆ ಇದನ್ನ ಹಾಕೋ, ಅಂಗಿ ಮಸ್ತ್ ಅನಿಸ್ತತಿ. ಯಾಕಪ್ಪ, ಏನ್ ಬೇಕಾಗಿತ್ತು? ನೀವ ಬಿದ್ದು ಬಾ ಕಮ್ಮಿ, ಜಳಕ ಮಾಡಕೊಂಡ್ರೆ ನಿಂತಿದಿ. ಯವ್ವ, ಒಂದ್ 2 ತಿರ್ಗಿ ತಲೆ ತೊಳ್ಕೊತಾನಂತ್ವೆ. ತಲೆ ತೊಳೆದು ಕಳಿಸ್ಬಿಡು. ಒಂದು ಜಳಕ ಮಾಡಿದಾನೀಗ. ಹ್ಞೂಪ್ಪ, ಹೇಳತ್ತಿಲ್ಲ ಮತ್ತೆ ಮಾಡಿಸ್ತಾನೆ. ಅಲ್ಲ, ಕಾಸಿದ ನೀರೆಲ್ಲ ನೀವು ಮಾಡಿಬಿಡ್ರಿ. 5 ಮಂದಿ ನಾವು ಕುಂತು ಬಿಡ್ತಾವ ಇಲ್ಲೇ. ಹಂಗೆ ಮಾಡ್ತೀವಿ ತಗೋ. ಬೇವ ಮಾಡಾಕತ್ತಾನ ಹೊರಗೆ ಹೋಗಕ. ಹಿಂಗೆ ಹರಿಯಾಗ ಜಳಕ ಮಾಡುವಾಗ ಒಂದು ತೊಳ್ತಾನ ಅಂದ್ರೆ ತೊಳ್ಕೊಂಬಿಡು ಅನ್ಬೇಕು ಬಿಡ್ಲನ. ಈಗ ನೀರು ಕಾಸಕ್ಕೆ ಅಕ್ಕಿನೂ ಹೋದ್ರಾಕಿನ. ಅಯ್ಯೋ, ನಿಮ್ದು ಇದು ಹೇಳಿದಂಗೆ ಕೇಳ್ಕೊತ ಹೋಗಾರ ನೀವು. ನೀವೇನಿಗೆ ದೋಸೆ ತಿಂತಾರನ? ಏನು ಮಾಡ್ತಾರಿ? ನಂಗೆ ದೋಸೆ ತಿನ್ನೋ ಟೈಮ್ ಇಲ್ಲಿಗ. ಈಗ ನಾನು ಅಲ್ಲೇ ಹೋಗ್ತೀನಿ, ಡಬ್ಬಿ ಹಾಕಿ ಕಳ್ಸು. ಮತ್ತು ಇದನ್ನ ಮಧ್ಯಾಹ್ನ ಬರೋದಿಲ್ಲ ಈಗ. ಅಲ್ಲೇ ಈಗಿಂದು ಮಧ್ಯಾಹ್ನದ್ದು ಕಳಿಸು. ಯಾಕಂದ್ರೆ ಎಳೆನೋ ಆತಿವತ್ತು ಹೇಳೋದು. ಅದಕ್ಕೆ ಮತ್ತೇನ ಮನೆಗೆ ಏನಾರ ರೇಷನ್ ಅದು ತರೋದೈತೇನ? ಅಪ್ಪ, ಅದು ಲಕ್ಷ್ಮಿ ನೋಡು, ಪಟ್ನ ಇವನ್ನೆಲ್ಲ ಮಾಡಿ ಡಬ್ಬಿಗೆ ಹಾಕ್ನಿ. ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಅಪ್ಪ, ನಾನು ಶಾಲ್ಯಾಗ ನಿಮ್ಮಪ್ಪ ಮಾತಾಡೋಲ್ಲ ಅಂತಾನ. ನೀ ಯಾಕೆ ಅವಂಗ ಅಪ್ಪ ಅಪ್ಪ ಅಂತ ಮಾತಾಡಿಸ್ತಿ? ಅಲ್ಲ, ಅವ್ನು ನೀನು ಒಂದಿನಾರ ಮಗಳ ಬಾ ಅಂತ ಮಾತಾಡೇನ? ನೀವು ಹೋಗಿ ನೀರು ಕೊಟ್ನೆ, ಅವ್ನು ಚಾ ಕೊಟ್ನೆ, ಅವ ಅರ್ಬಿ ಕಳೆದಿಟ್ರೆ ಅವ್ನು ತೊಗೊಂಡು ಬಂದು ಒಗ್ಯಾಕಿಟ್ನೆ, ಎಲ್ಲ ಮಾಡ್ತಿ. ಇನ್ನೊಂದು ಲೀಟ್ರ ಮಗಳ ಅಂತ ನಾ ಮಾತಾಡ್ಸ್ಯಾನ ನಾವು? ಏನೂ ಇಲ್ಲ. ಮತ್ತೆ ಯಾಕೆ ನೀವು ಮಾತಾಡ್ಸಿ? ಮಾತಾಡ್ಸಕ್ಕೆ ಹೋಗ್ಬೇಡ ನೀನು. ನೋಡು, ನಾನು ನಿನ್ನ ಕಾಳಜಿ ಮಾಡ್ತೇನೆ. ನನಗೆ ನೀನು ಪ್ರೀತಿಯಿಂದ ಅವ್ವ ಅಂತ ಕರಿ. ನಾನು ನಿನ್ನ ಪ್ರೀತಿಯಿಂದ ನನ್ನ ಮಗಳಂತ ಇದನ್ನ ಮಾಡ್ತೇನೆ. ಅದನ್ನ ಬಿಟ್ಟು ಕಸ ಅವ್ನು ಮಾತಾಡ್ಲೇ ಇದ್ದವನ ಜೊತೆ. ನೋಡು, ನಿಮ್ಮ ಅಮ್ಮ ಹಿಡಿದ ಕೆಲಸ, ನಿಮ್ಮ ಅಪ್ಪ ಹೇಳಿದ ಕೆಲಸ. ನಿಮ್ಮ ಅಪ್ಪ ಅಂತೂ ನಿನಗೇನು ಹೇಳೋದಿಲ್ಲ, ನಿನ್ನ ಜೊತೆ ಮಾತಾಡೋದು ಇಲ್ಲ. ನಿಮ್ಮ ಅಜ್ಜ ಹೇಳಿದ ಕೆಲಸ ಏನು ಮಾಡಕ್ಕೆ ಹೋಗ್ಬೇಡಿ. ಏನ ನೋಡು, ಅವ್ರು ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡಲಿಲ್ಲ ಅಂದಮೇಲೆ ಕೆಲಸ ಮಾಡೋಕ್ಕಷ್ಟೇ ಯಾಕೆ ನೀ ಬೇಕಾ? ಯಾರ ಮಾತು ಕೇಳಬೇಡ, ಎದ್ರ ಉತ್ತರ ಕೊಡು. ಅಲ್ಲ, ಎಲ್ಲ ಹೊತ್ತು ಪಾಪು ಇದು ಬರೀ ಹೊರಗೆ ಅಂತೈತಿ. ಅಪ್ಪು ಅಪ್ಪು, ಮಮ್ಮಿ ಮಮ್ಮಿ. ಅಯ್ಯೋ, ಯಾಕಪ್ಪು, ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು ಕಂದ? ಮಮ್ಮಿ, ಪಿಂಕಿ ಅದಾಳಲ್ಲ, ಆಕೆಗೆ ಅವ್ರ ಮಮ್ಮಿ 10 ರೂಪಾಯಿ ಕೊಟ್ಟಿದ್ಲಂತ. ಆಕೆ ಅಲ್ಲೇ ಕುಲ್ಫಿ ಐಸ್ ಕ್ರೀಮ್ ತಗೊಂಡ. ನನಗೆ ರೊಕ್ಕ ಕೊಡಂದು ಕೊಡ್ಲಿಲ್ಲ. ಆಕೆ 5 ರೂಪಾಯಿ ಕ್ಯಾಂಡಿ ಐಸ್ ಕ್ರೀಮ್ ಇತ್ತ, ಆಕೆ ಕೊಡ್ಲಿಲ್ಲ ನನಗ. ಆಕೆ ಕುಲ್ಫಿ ಐಸ್ ಕ್ರೀಮ್ ತಗೊಂಡ್ಲನ? ನಾನು ನಿನಗೆ 20 ರೂಪಾಯಿ ಕೊಡ್ತೀನಿ. ನೀವು ಹೋಗಿ ಚಾಕೋಬಾರ್ ಆದ್ರೆ ಕೋನರ್ ಐಸ್ ಕ್ರೀಮ್ ತಗೊಂಡ್ ಬಾ.
ತಗೊಂಡ ಹೊಳ್ಳಿ ಉಳ್ದುದು ನಂಗೆ ರೊಕ್ಕ ತಂದು ಕೊಡ್ಬೇಕು ನೀನೇನು. ನಿಂಗೆ ಕೋನ್ ಬೇಕೋ ಕೋನ್ ತಗೋ, ಚಾಕೋಬಾರ್ ಬೇಕಾದ್ರೆ ಚಾಕೋಬಾರ್ ತಗೋ. ಹೋಗ್ತೀನಿ ನಾವು ನನ್ನ ಮಗನೇ. ಕೊಡಿ ಮಮ್ಮಿ ಕೊಡು. ಮತ್ತ ಅಪ್ಪು ಒಂದು ಮಾತು ನಿನಗೆ, ನೀ ಏನು ಗೊತ್ತೈತನ, ನೀನು ಯಾವಾಗಲೂ ಪಿಂಕಿಗಿಂತ ಒಂದು ಕೈ ಹೆಚ್ಚೇ ಇರಬೇಕು. ಓದೋದ್ರಲ್ಲೂ ಆಕಿಗಿಂತ ಒಂದು ಕೈ ಹೆಚ್ಚೇ ಇರಬೇಕು ಗೊತ್ತೇನ. ಆಕಿಗಿಂತ ಹೆಚ್ಚು ಮಾರ್ಕಸ್ ತಗೋಬೇಕು ನೀನು. ಆಕಿ ಓದೋದ್ರಲ್ಲಿ ದಡ್ಡ ಆಗಬೇಕು. ಆಕಿನ ಶಾಲೆ ಒಳಗೆ ಹುಡುಗರ ಜೊತೆ ಮಾತಾಡ್ಕೊಂಡು ಕುಂಡ್ರಂಗೆ ಮಾಡ್ಬಿಡು. ಹುಡುಗಿರು ಎಲ್ಲರೂ ಸೇರಿ ಆಕಿ ಜೊತೆ ಮಾತಾಡ್ಕೊಂಡು ಕುಂಡ್ರಬೇಕಾ. ಟೀಚರ್ ಆಕಿನ ಬಡಿಬೇಕು. ಮತ್ತು ಆಕಿ ಮಾಡಿರೋ ಹೋಮ್ವರ್ಕ್ನೆಲ್ಲ ನೀನು ತಪ್ಪು ಮಾಡಬೇಕು ಏನು. ಮತ್ತೆ ಆಕೆ ಫೀಸು ಪೆನ್ಸಿಲು ಎಕ್ಸಾಮ್ ಇದ್ದಾಗ ಎಲ್ಲ ಕದ್ದು ಬಿಡಬೇಕು. ಹ್ಞೂ ಮಮ್ಮಿ, ಸರಿ ಮಮ್ಮಿ, ಆಯಿತು. ನಾನು ಆಕೆ ಪೆನ್ಸಿಲು ಫೀಸು ದಿನ ಕದೀತೀನಿ, ಹಂಗೆ ಮಾಡ್ತೀನಿ ಮಮ್ಮಿ. ಸರಿ ಮಗನ, ಆಯ್ತು ತಗೋ ಹೋಗು. ಕೋನ್ ಐಸ್ ಕ್ರೀಮ್ ತಿಂದು ಆಕೆ ಮುಂದೆ ನೆಕ್ಕಿ ನೆಕ್ಕಿ ತೋರಿಸು. ಸರಿ ಮಮ್ಮಿ. ನನಗೆ ಗಂಡು ಮಗ ಆಗೈತಿ, ಈಕಿಗೆ ಹೆಣ್ಣು ಮಗು. ಈಕಿದೆ ಇಷ್ಟು ದಿಮಾಕ್ ಇರಬೇಕಾದ್ರೆ ಅಲ್ಲ ತನ್ನ ಮಗಳಿಗೆ 10 ರೂಪಾಯಿ ಕೊಟ್ಟು ಕಳ್ಸಾಳ. ನನ್ನ ಮಗನಿಗೂ 10 ರೂಪಾಯಿ ಕೊಡ್ಬೇಕಲ್ಲ. ಈಕಿ ಭೇದ ಭಾವ ಮಾಡ್ತಾಳಂದ್ರೆ ನಾನು ಭೇದ ಭಾವ ಮಾಡಂಗಿಲ್ಲ. ಜಾನ್ವಿ, ಪಿಂಕುನ್ ಎಲ್ಲಾದ್ರೂ ನೋಡ್ತೇನ? ಇಲ್ಲ ಐಶ್ವರ್ಯ, ನಾನು ನೋಡಿಲ್ಲ. ಯಾಕ? ಏನು ಕೆಲಸ ಇತ್ತನ ಆಕೆ ಕಡೆ ಅಷ್ಟು ಹುಡ್ಕಾಡತಿ? ಇಲ್ಲವಾ, ಜಳಕ ಮಾಡಿಲ್ಲ ಇನ್ನ. ಜಳಕ ಮಾಡ್ಬಿಟ್ಲಂದ್ರ ಅರ್ಬಿ ಒಗ್ಯಕ್ಕ ದಾರಿ ಆಗತ್ತಲ್ಲ ಅದಕ್ಕೆ. ಮತ್ತು ಅಪ್ಪು ಮಾಡ್ದನ? ಅಲ್ಲ ಐಶ್ವರ್ಯ, ಅದೆಷ್ಟು ಮಕ್ಕಳ ಬಗ್ಗೆ ಭೇದ ಭಾವ ಮಾಡ್ತೀನಿ ನೀನು. ಹಾಂ, ನಿನ್ನ ಮಗಳಿಗೆ ಐಸ್ ಕ್ರೀಮ್ ತಗೋ ಅಂತ 10 ರೂಪಾಯಿ ಕೊಟ್ಟು ಕಳಿಸಿದಿ. ಮತ್ತೆ ನನ್ನ ಮಗನಿಗೂ ಅಲ್ಲೇ ಇರ್ತಾನ, ಅವನಿಗೊಂದು 10 ರೂಪಾಯಿ ಕೊಡ್ಬೇಕಂತ ಅನಿಸ್ಲಿಲ್ಲ. ಅಯ್ಯೋ ಇಲ್ಲ, ನಾನು ಆಕೆಗೆ ಐಸ್ ಕ್ರೀಮ್ ತಗೋ ಅಂತ ಕಳಿಸಿರ್ಲಿಲ್ಲ. ಬಟ್ಟೆ ಒಗ್ಯಕ್ಕೆ ಸೋಪ್ ತಗೊಂಡ್ ಬಾ ಅಂತ ವೀಲ್ ಸೋಪ್ ಅಂತ ಬರೆದು ಕಳಿಸಿದ್ದೀನಿ. ಆಕೆ 10 ರೂಪಾಯಿ ಅದನ್ನು ಕೊಟ್ಟಿದ್ದೆ ನಾನು. ಇಲ್ಲ ಅಂದಿದ್ರೆ ನಾ ಕೊಟ್ಟರೆ ಇಬ್ಬರಿಗೂ ಕೊಡ್ತೀನವ, ಹಂಗೆ ಒಬ್ಬರಿಗೆ ಅದು ಕೊಡಲ್ಲ. ನೋಡು, ನೀನು ಎಲ್ಲ ಮನ್ಯಾಗ ಕೂಡಸ್ರನ್ಯಾಗ ಕೊಟ್ಟಿರೋ ಸಂಬಳನ ಎಲ್ಲರೂ ಕೂಡಿ ಮಾಡೋದನ್ನ ಈ ಸಾಬೂನು ತರ್ಸಕ್ಕೆ ಕೊಟ್ಟು ಅದ್ರಾಗಿನ 10 ರೂಪಾಯಿ ನಿನ್ನ ಮಗಳು ತಿಂದ್ಲು. ನೋಡಿ ಏನಾಗುತ್ತೆ. ಅಲ್ಲ ಹೋಗಿ ಆ ಹುಡುಗಿ ಐಸ್ ಕ್ರೀಮ್ ತಗೊಂಡು ಇವ್ನ ಮುಂದೆ ನಿಂತು ತಿನ್ನತ್ತಾಳಂತ ನೀವು ಕೊಡಂದ್ರೂ ಕೊಟ್ಟಿಲ್ಲ. ಹಲೋ ಮೇಡಮ್ ಜಾಹ್ನವಿ ಅವರೇ, ನಾನು ಕೊಟ್ಟಿದ್ದು ನನ್ನ ಹತ್ರ ಇರೋ ಅಮೌಂಟ್ನ. ಈ ಮನೆ ಸಂಬಳದಲ್ಲ, ಈ ಮನೆ ಸಂಬಳದ ವ್ಯವಹಾರ ಎಲ್ಲ ಅತ್ತೆ ಕೈಯಲ್ಲಿರುತ್ತೆ. ಅತ್ತೆ ನಿನ್ನ ಗಂಡ ದುಡ್ದಿರೋದು, ನನ್ನ ಗಂಡ ದುಡ್ದಿರೋದು, ಅವ್ರು ಕೊಟ್ಟಿರೋದನ್ನ ಅತ್ತೆ ಮಾವ ವ್ಯವಹಾರ ನಡೆಸ್ತಾರೆ. ಅವ್ರು ಕೊಟ್ಟಾಗ ಇದನ್ನು ಮಾಡ್ತಾರೆ. ನಾನು ಬಟ್ಟೆ ವಾಶ್ ಮಾಡಬೇಕು ಇರಲಿ ಅಂತ ನನ್ನ ಹತ್ರ ಇರೋ ಅಮೌಂಟ್ನ ಕೊಟ್ಟಿದ್ದು. ಅಷ್ಟಕ್ಕೂ ನಾನು ಮನೆದೇನು ಇಸೋದು ಕೊಟ್ಟಿಲ್ಲಲ್ಲ. ನೀನು ಇಷ್ಟೊಂದು ಹೇಳ್ತಿರ್ಬೇಕಾದ್ರೆ ಹೌದು, ನಾನೇನಾದರೂ ಹಂಗೆ ಕೊಟ್ಟಿದ್ದೆ ಅಂದರೆ ಆ ಹುಡುಗನಿಗೆ 5 ಕೊಡು, ನೀನು 5 ತಗೋ ಅಂತ ಹೇಳ್ತಿದ್ದೆ. ಅವಳಿಗೆ ಸೋಪ್ ತಗೊಂಬ ಅಂತ ಕೊಟ್ಟಿದ್ದ, ಸೋಪು ತಗೋ ಬದಲಿ ಅಲ್ಲಿ ಐಸ್ ಕ್ರೀಮ್ ನೋಡಿ ಐಸ್ ಕ್ರೀಮ್ ತಗೊಂಡಾಳ. ಅದ್ರಾಗೇನು ತಪ್ಪೈತಿ? ನೀನು ಇಷ್ಟೊಂದೆಲ್ಲ ಚುಚ್ಚಿ ಮಾತಾಡೋದು ಸರಿಯಲ್ಲ ಜಾನ್ವಿ. ಅದ್ರಾಗೂ ನಾನು ಈ ಮನೆ ವ್ಯವಹಾರಕ್ಕಂತ ಇಟ್ಟಿರೋ ದುಡ್ಡನ್ನ ಯಾವತ್ತೂ ಮುಟ್ಟೋದಿಲ್ಲ ಸ್ವಂತಕ್ಕಾಗಿ. ಅದನ್ನು ನೆನಪಲ್ಲಿಟ್ಕೊ. ಮತ್ತು ಒಂದು ವಿಷಯ ತಿಳ್ಕೊ, ಇಷ್ಟು ನೀನೆಲ್ಲ ಚುಚ್ಚಿ ಮಾತಾಡಿ ನನಗೆ ಅಷ್ಟೊಂದು ಆಸ್ತಿ ಅಂತಸ್ತು ಬಿಲ್ಡಿಂಗು ಬಂಗ್ಲೆ ನನ್ನ ತಂದೆ ತಾಯಿ ಮಾಡಿಟ್ಟಿರೋಂಥ ಆಸ್ತಿ ಫ್ಯಾಕ್ಟ್ರಿ ಎಲ್ಲ ಇರಬೇಕಾದ್ರೆ ನಾನಿಲ್ಲಿ ಇರೋದು ಯಾಕೆ ಗೊತ್ತಾ? ನನಗೆ ಅತ್ತೆ ಮಾವನ ಪ್ರೀತಿ ಬೇಕು, ಕೂಡು ಕುಟುಂಬ ಪ್ರೀತಿ ಬೇಕು. ಹಾಗಾಗಿ ನಾನು ಇಲ್ಲಿ ಇರೋದು. ನನ್ನ ಗಂಡ ಎಷ್ಟೋ ಸಲ ಅಂದರು ನಿನಗಿಲ್ಲಿ ಭಾಳ ತೊಂದರೆ ಆಗ್ತಾಯಿದೆ, ಬೇಕಾದರೆ ನಿಮ್ಮ ಅಮ್ಮನ ಮನೇಲೇ ಮನೆ ಕೊಟ್ಟಿದ್ದಾರಲ್ಲ ಅಲ್ಲಿ ಇರೋ ನಡಿ ಅಂತ. ಆದರೆ ನಾನು ಬೇಡ, ನಂಗೆ ಕೂಡು ಕುಟುಂಬ ಬೇಕು, ಅತ್ತೆ ಮಾವ ಬೇಕು, ಅತ್ತೆ ಮಾವನ ಪ್ರೀತಿ ಬೇಕು ಅಂತ ಇಲ್ಲಿ ಉಳಿದಿದ್ದೀನಿ. ನಿನ್ನಂಥ ದುರಾಸೆನೂ ಇಲ್ಲ, ಅತಿ ಆಸೆನೂ ಇಲ್ಲ. ಒಂದು ವೇಳೆ ಅತ್ತೆ ಮಾವ ಇಲ್ಲದ ಕಾಲಕ್ಕೆ ಈ ಮನೆನ ನಿನಗೆ ಬಿಟ್ಟು ಹೋಗ್ತೀನಿ ಹೊರತು ಈ ಮನೇಲಿ 1 ಇಂಚು ಪಾಲು ಕೇಳಲ್ಲ. ಇಲ್ಲಿರೋ ಆಸ್ತಿಲಿ ನಾನು 1 ಇಂಚು ಕಡ್ಡಿನೂ ತೊಗೊಳಲ್ಲ. ಇರೋದು ನನ್ನ ಅತ್ತೆ ಮಾವನ ಪ್ರೀತಿಗಾಗಿ, ಈ ಆಸ್ತಿಗಾಗಲ್ಲ. ಅದನ್ನ ನೆನಪಿಟ್ಕೊ ಮೊದಲು. ಏನು ಅತ್ತೆ ಮಾವನ ಪ್ರೀತಿಗಾಗಿ ಅಂತ ನಾಟಕ ನೋಡು, ನಾಟಕ. ಇರೋದೆಲ್ಲ ಈ ಮನೆ ಯಾವಾಗ ತಗೊಲಿ, ಇಲ್ಲಿ ಹೊಲದ ಯಾವಾಗ ತಗೊಲಿ ಅಂತ ನಾಟಕ ಮಾಡ್ತಿರ್ತಾಳೆ ನಾಟಕ ರಾಣಿ. ಈಗ ಮ್ಯಾಗಿನ ಮಾತಿಗೆ ಅತ್ತೆ ಮಾವನ ಪ್ರೀತಿಗಾಗಿ ಅಂತ, ಈಕೆ ಅತ್ತೆ ಮಾವನ ಪ್ರೀತಿಗಾಗಿ. ಗೊತ್ತೈತೆ ನನಗೆ, ಗೊತ್ತೈತಿ. ಇಂಥವೆಲ್ಲ ಬಡಿವಾರಗಳು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರನ. ನಿಮ್ದೆಲ್ಲ ಗೊತ್ತೈತೆ ನನಗೆ. ಈಕೆ ಯಾಕೆ ನನಗೆ ದರ್ವೇಶಿ ಫೋನ್ ಮಾಡತ್ತಲ್ಲ? ಅಲ್ಲ, ನನ್ನ ಹತ್ರ ಇವಳ್ದೇನು ಕೆಲಸ? ಇವಳ ಅಮ್ಮನ ಹತ್ರ ಫೋನ್ ಐತಿ, ಇವಳ ಅತ್ತೆ ಪ್ರೀತಿ ಅತ್ತೆ ಹತ್ರ ಫೋನ್ ಐತಿ. ನನಗೆ ಯಾಕೆ ಫೋನ್ ಮಾಡತ್ತಾಳ? ಇವ್ರು ಅನ್ನಂದ್ರ ಅದಾರ. ಇವಳು ನೋಡಿದ್ರೆ ಮೈ ಮುರಿಯುತ್ತೆ ಕರಿ ಕಿಟ್ಟಿದ್ದು. ನನಗೆ ಫೋನ್ ಮಾಡತ್ತಾಳ. ಯಾಕೆ ಮಾಡತ್ತಾಳ ಏನೋ ತಿಳ್ಕೊಬೇಕಲ್ಲ. ತಿಳ್ಕೊಳಕ್ಕಾದ್ರೂ ಮಾತಾಡಲೇಬೇಕು. ಹಲೋ ಹಲೋ ವೈನಿ, ನಾನು ಲಕ್ಷ್ಮಿ. ಅಯ್ಯೋ ಲಕ್ಷ್ಮಿ, ನಂಬರ್ ಸೇವ್ ಐತೆ ನೀನು ಅಂತ ಗೊತ್ತಾಯ್ತು. ಹೇಳು, ಏನು ವಿಷಯ ಫೋನ್ ಮಾಡಿದ್ಯಲ್ಲ? ಯಾಕೆ ವೈನಿ, ಫೋನ್ ಮಾಡಬಾರ್ದನ? ಅಯ್ಯೋ, ನಾ ಹಂಗೆ ಕೇಳಾಕತ್ತಿಲ್ಲ ಲಕ್ಷ್ಮಿ. ಅಲ್ಲ, ಆ ಅತ್ತೆಗೆ ಬಿಟ್ಟು ನಾನು ಮತ್ತು ನಿಮ್ಮ ತಮ್ಮಂದ್ರಿಗೆ ಬಿಟ್ಟು ಮತ್ತು ನಿನ್ನ ಪ್ರೀತಿಯ ವೈನಿಗೆ ಬಿಟ್ಟು ನನಗೆ ಫೋನ್ ಮಾಡಿದ್ಯಲ್ಲ, ಅದರಲ್ಲೂ ಈ ಜಾನ್ವಿನ ನೆನೆಸ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದ್ದು. ಅಯ್ಯೋ ವೈನಿ, ನನಗೆಲ್ಲರೂ ಅಷ್ಟ, ನೀನು ಅಷ್ಟ, ಆ ವೈನಿನೂ ಅಷ್ಟ. ಆಮೇಲೆ
ಅನ್ನ ನನ್ನಿಬ್ಬರು ತಮ್ಮಂದರು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಅಷ್ಟೇ ನಂಗೆ. ಅದು ಏನಂತಂದ್ರೆ ನಾನು ಊರಿಗೆ ಬರ್ಬೇಕಿತ್ತ ಅವ್ವಗೆ ಹಚ್ಚೀನಿ, ಅವನು ಯಾಕೋ ಫೋನ್ ಎತ್ತುವಳ. ಮತ್ತು ಐಶ್ವರ್ಯ ವೈನಿಗೆ ಹಚ್ಚೀನಿ, ಅವರು ಫೋನ್ ಎತ್ತಿಲ್ಲ. ಹಂಗಾಗಿ ಏನು ಫೋನ್ ಎಲ್ಲ ಒಳಗದು ಇಟ್ಟು ಕೆಲಸ ಮಾಡತ್ತಾರ ಏನೋ. ಅದಕ್ಕೆ ನಿಮ್ಮ ಹತ್ರ ಫೋನ್ ಅಂತೂ ಪಾಕೆಟಲ್ಲೇ ಇಟ್ಕೊಂಡಿರ್ತೀರಲ್ಲ ಯಾವಾಗಲೂ, ಅದಕ್ಕೆ ನಿಮಗೆ ಹಚ್ಚ. ಓ, ಅವ್ರಿಗೆಲ್ಲ ಹಚ್ಚಿ ಅವರೆಲ್ಲ ಎತ್ತಾಗನ ಈ ವೈನಿ ನೆನಪು ಬಂದಾಳ. ಸರಿ ಲಕ್ಷ್ಮಿ, ಆಯಿತು, ಹೇಳ್ತೀನಿ ಇರು ಅತ್ತೆಗೆ. ಅದು ನಿಮ್ಮ ಹತ್ರನೇ ಹೇಳ್ಬಿಡ್ತೀನಿ. ಅವ್ವ ಏನು ಮಾಡತ್ತಾಳ ಫಸ್ಟ್ ಎಲ್ಲ ಹೇಳ್ತೀನಿ ನೋಡಿ. ಮಾವ ಹೊಲಕ್ಕೆ ಹೋದ್ರ, ಅತ್ತಿ ಜಳಕಕ್ಕೆ ಹೋಗ್ಯಾರ, ಐಶ್ವರ್ಯ ಹಿತ್ಲಾಗ ಒಗ್ಯಾನ ಗೆತಾಳ, ನಾನು ಎಲ್ಲ ಕಸ ಹೊಡೆದು ಬಾಂಡೆ ತಿಕ್ಕಿ ಈಗ ಅಪ್ಪನ ನೋಡಕ್ಕೆ ಹೊರಗೆ ಬಂದಿದ್ದೆ. ನೀವು ಫೋನ್ ಹಚ್ಚಿದೆ. ಮತ್ತು ಇವರಿಬ್ರು ನಿಮ್ಮ ಅಣ್ಣ ಮತ್ತು ಈ ನಿಮ್ಮ ಸಾರಿ ಅಣ್ಣನಂತ ಬರುತ್ತೆ ಬಾಯಿಗೆ, ನಿಮ್ಮ ತಮ್ಮಗಳಿಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಏನಾದರೂ ಹೇಳೋದಿತ್ತಾನೆ? ಅತ್ತಿ ಬಂದ್ಮೇಲೆ ಹಚ್ಚಲೇನ? ಇಲ್ಲ, ನಾನು ಒಂದೆರಡು ದಿನ ಊರಿಗೆ ಬರ್ತೀನಿ. ಈಕಿ ಪ್ರವಾಸಕ್ಕೆ ಹೊಂಟಾಳ, ಯಾರ ನಮ್ಮ ಜ್ಯೋತಿ. ಅದಕ್ಕಾಕಿನ 2 ದಿನ ಕಳಿಸ್ದಾಗ ಸಾಲಿಗೆ ಹೋಗೋರು ಯಾರೂ ಇರೋದಿಲ್ಲ. ಇವೆರಡು ಅಂಗನವಾಡಿಗೆ ಹೋಗ್ತಾವ, ಏನು LKG. ಅದಕ್ಕಾಗಿ ಸುಮ್ಮ 1-2 ದಿನ ಊರಿಗೆ ಬಂದ್ರಾತು ಅಂತ ಬರ್ತಾ ಇದ್ದೀನಿ. ಅಯ್ಯ, ಏನು ಒಂದಿನ ಪ್ರವಾಸಕ್ಕೆ ಹೋದ್ರೆ ಹೊಳೆ ಬಂದುಬಿಡ್ತಾಳ, ಅದರಲ್ಲಿ ಏನೈತೆ ಊರಿಗೆ ಬರೋದು? ಸೂಟಿಗದು ಬರ್ತಿದ್ದಲ್ಲ ಮತ್ತೆ. ಈಗ ಕಳಿಸಿರ ಅವಾಗ ಕಳಿಸ್ಬೇಕಲ್ವಾ, ಮತ್ತೆ ಹಿಂಗೆ ಅನ್ನತಾಳಿ ಮೊಯ್ನಿ ಅನ್ಬೇಡ. ಅಯ್ಯೋ ಇಲ್ಲ, ಅದು ನನಗೆ ಯಾಕೋ ಭಾಳ ಸುಸ್ತು ಅನ್ನಿಸ್ತೈತಿ ಮನ್ಯಾಗ ಕೆಲಸ ಮಾಡಿ. 1-2 ದಿನ ಇರಕ್ಕೆ ಬರ್ತೀನಿ ವೈನಿ. ಅವನ ಕೈಯಲ್ಲಿ ಫೋನ್ ಕೊಡ್ಬೇಕಾದ್ರೆ ಹೇಳ್ತೀನಿ. ಅಯ್ಯೋ ಚಂಡಾಳಿ, ಮನೆಗೆ ಬಂದು ಕುಂತ್ಬಿಟ್ಲ ಅಂದ್ರೆ ಈಗ ಮಕ್ಕಳದು ಅಯ್ಯಪ್ಪ ಎಲ್ಲ ನಾವು ಮಾಡೋದು. ಮತ್ತು ಇವ್ರು ಊರಿಗೆ ಹೊಂಟ್ರಂದ್ರೆ ಇವ್ರಿಗೆ ಮಕ್ಕಳಿಗೆ ಅರಿಬಿ ಅಂಚುಡಿ ಎಲ್ಲ ಕೊಡಿಸೋದು. ಇಲ್ಲ, ಈಕಿನಲ್ಲಿ ಬರ್ದಂಗೆ ಮಾಡಬೇಕು. ಅಯ್ಯೋ ಲಕ್ಷ್ಮಿ, ಅದು ಅತ್ತೆನೂ ಈಗ ಬಿಡ್ದಂಗೆ ಹೊಲಕ್ಕೆ ಹೊಂಟಾರ, ಮತ್ತು ಐಶ್ವರ್ಯನೂ ಅವ್ರ ತವ್ರ ಮನೆಗೆ ಹೊಂಟಾಳ. ನಾನು 1-2 ದಿನ ನನ್ನ ತವ್ರ ಮನೆಗೆ ಹೊಂಟಿದ್ದೆ. ಮನೇಲಿ ಯಾರೂ ಇರೋದಿಲ್ಲ, ಅದಕ್ಕೆ ನೀನು ಇನ್ನೊಂದು 2 ದಿನ ಬಿಟ್ಟು ಬಾಬೇಕಾರೆ, ಅವಾಗ ನಾವೆಲ್ಲರೂ ಇರ್ತೀವಿ, ಬರುವಂತೆ. ಜಾನ್ವಿ, ಯಾರು ಫೋನ್ ಮಾಡಿದಾರ ನಿನಗ? ಲಕ್ಷ್ಮಿ ಫೋನ್ ಮಾಡಿದಾಳನ? ಹಾಂ, ಲಕ್ಷ್ಮಿನೇ. ಈ ಲಕ್ಷ್ಮಿ ಫೋನ್ ಮಾಡಿದಾಳ. ಐಶ್ವರ್ಯ ಸ್ಪೀಕರ್ ಹಾಕು, ನಾನು ಮಾತಾಡ್ತೀನಿ. ಹಾಂ, ಹಲೋ ಲಕ್ಷ್ಮಿ, ಏನು ಮಾಡತ್ತಿ? ಆರಾಮದಿ? ಹುಡುಗರು ಆರಾಮದಾವ? ಹಾಂ, ಮತ್ತು ಜಾನ್ವಿ ಅಂತ ನೋಡು, ಇಕ್ಕಿದೆ ಇಲ್ಲೇ ಇಕ್ಕಿದೆ ಹೆಸರು ಬಂದ್ಬಿಡ್ತೈತಿ. ಜ್ಯೋತಿ, ಆದಿ, ಮತ್ತು ಹುಡುಗರು ಇನ್ನೂ ಅವಳ ಹೆಸರು ಏನು ನೆನಪೇ ಬರ್ತಾ ಇಲ್ಲವ ನಂಗೆ. ದಿವ್ಯಾ. ಹಾಂ, ದಿವ್ಯಾ. 3 ಮಂದಿ ಆರಾಮದಾರನ? ಹಾಂ ವೈನಿ, 3 ಮಂದಿ ಆರಾಮದಾರ. ದಿವ್ಯಾ, ಜ್ಯೋತಿ, ಆದಿ 3 ಮಂದಿ ಆರಾಮದಾರ. ಅದ್ರಾಗ ಜ್ಯೋತಿಗೆ ಪ್ರವಾಸಕ್ಕೆ ಹೊಂಟಿದ್ಲ 1-2 ದಿನ. ನನಗೂ ಯಾಕೋ ಬಹಳ ಬೆನ್ನು ಮತ್ತು ಮಲ್ಕೊಂಡ್ರೆ ಎದ್ದ ತಕ್ಷಣ ಕಾಲಲ್ಲಿರೋ ಹಿಂಬಳು ನಿಜವಾಗ್ಲೂ ಭಾಳ ಅನ್ನಿಸ್ತೈತದು. ಎದ್ದು ಕುಂದ್ರಕ್ಕೂ ಬರ್ತಾಯಿಲ್ಲ. ಈಗ ಎದ್ದಾಕನ 5 ಗಂಟೆಗೆ ಕೆಲಸ ಮಾಡೋದು ಭಾಳ ಸುಸ್ತಾಗ್ತೈತಿ. 1-2 ದಿನ ನೆಮ್ಮದಿಯಿಂದ ಬಂದು ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ನಿದ್ದೆನೇ ಇಲ್ಲ ಕಣ್ಣಿಗೆ. ಮಲ್ಕೋಬೇಕಾದ್ರೆ ಎಲ್ಲ ಕೆಲಸ ಮುಗಿಸಿ 12 ಗಂಟೆ ಆಗುತ್ತಾ, ಮತ್ತು ಬೆಳಗ್ಗೆ ಇನ್ನೂ 4 ಆಗಿರಲ್ಲ. ನಮ್ಮ ಅತ್ತಿ ಹೋಗೋತಿರ್ತಾಳೆ, ನನ್ನ ನೆನೆಸಿ ಹೋಗಿ ಮಕ್ಕೋತಾಳೆ. ಅವಾಗ ನಂಗೆ ನಿದ್ದೆನೇ ಬರಲ್ಲ. ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಮತ್ತೆ ಎಮ್ಮಿಗೆ ಸೆಗಣ ಬಳಿ ನೀರು ಕುಡಿಸು, ನೆಮ್ಮದಿನೇ ಇಲ್ದಂಗೆ ಆಗೈತಿ ವೈನಿ. ಅದಕ್ಕೆ 1-2 ದಿನ ಫುಲ್ಲು ನಿದ್ದೆ ಮಾಡಬೇಕು. ನಾನು ಕಣ್ಣು ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕಂದ್ರೆ ನನ್ನ ತವ್ರ ಮನೆಗೆ ಬರಬೇಕು. ಅದಕ್ಕೆ ಕೇಳ್ತಾ ಇರೋದು. ಆದರೆ ಜಾನ್ವಿ ವೈನಿ ಇರಲ್ಲ ಅನ್ನೋ. ನೀನೇನು ಚಿಂತೆ ಮಾಡಬೇಡ, ನಾವು ಯಾರು ಎಲ್ಲೂ ಹೊಂಟಿಲ್ಲ. ಅದರಲ್ಲೂ ನೀ ಬರ್ತೀನಿ ಅಂತಂದ್ರೆ ನಾವು ಹೋಗೋರು ಹೊಳ್ಳಿ ವಾಪಸ್ ಬರ್ತೀವಿ, ಗೊತ್ತಾತಾ? ಹೋಗೋರು ಹೊಳ್ಳಿ ವಾಪಸ್ ಬಂದು ನಿನ್ನ ಆರೈಕೆ ಮಾಡ್ತೀವಿ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಬಾ. ಏನು ಮತ್ತೆ ನೀವು ಊರಿಗೆ ಹೊಂಟಿಲ್ಲ? ಇಲ್ಲ, ಯಾವ ಊರಿಗೂ ಹೊಂಟಿಲ್ಲ, ಯಾವ ಕೇರಿಗೂ ಹೊಂಟಿಲ್ಲ. ಎಲ್ಲ ಸುಳ್ಳ ಹೇಳಿದಾಳೆ. ನೀವು ಬಾ, ನಾವು ಇರ್ತೀವಿ. ಅತ್ತೇನು ಎಲ್ಲಿ ಹೋಗತ್ತಿಲ್ಲ. ಏನು ಇವಳು ಬುದ್ಧಿ ನಿಂಗೆ ಗೊತ್ತಲ್ಲ, ನೀನು ಬಂದರೆ ಎಲ್ಲಿ ಕೆಲಸ ಹತ್ತು ಬಿಡ್ತು ಅಂತ ಹಂಗೆ ಹೇಳಿದಾಳ. ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಆರಾಮ್ಸೆ ಬಾ. ನೀನು ನಾಳೆ ಬರ್ತೀಯೇನು ಇವತ್ತು? ನಿಮ್ಮ ಅಣ್ಣನ ಕಳಿಸಲ್ಲ? ಅಯ್ಯೋ, ಬಾಯಿಗೆ ಅನ್ನ ಅಂತ ಬರುತ್ತಾ ನಿಮ್ಮ ತಮ್ಮನ್ನ? ಅದು ಕಳಿಸ್ಬಿಡು ಸಂಜೆಗೆ, ನಾನು ಬರ್ತೀನಿ ವೈನಿ. ಆಯಿತು, ನೀನು ಬರ್ತೀನಿ ಅಂದ್ರೆ ನಾನು ಹೋಳಿಗೆ ಎಲ್ಲ ಪಾಯಸ ಮಾಡಿಕೊಂಡು ರೆಡಿಯಾಗಿರ್ತೀನಿ ನಿನಗೋಸ್ಕರ. ಬಾ, ನೀನು ಬಂದರೆ ನಂಗೆ ಭಾಳ ಖುಷಿ. ನಾನು ಒಂದು ಮುದ್ದಾದ ಗೆಳತಿ ಬಂದಂಗೆ ಆಗುತ್ತೆ. ಆಯಿತು ವೈನಿ, ಬರ್ತೀನಿ. ಇಡ್ತೀನಿ ವೈನಿ ಫೋನು. ಜಾನ್ವಿ ವೈನಿ, ಇಡ್ತೀನಿ. ಹಾಂ, ಆಯ್ತು ಇಡು. ಅಲ್ಲ, ಈಗ ಯಾಕೆ ಅವಳಿಗೆ ಬರೋಕ್ಕೆ ಹೇಳಿದೆ? ಏನು ಕೆಲಸ ಬಗ್ಸಿ 3 ಮಕ್ಕಳ ಕರ್ಕೊಂಡು ಇಲ್ಲಿ ಬಂದು ಕೂತ್ ಬಿಡ್ತಾಳೆ. ಮಾಡೋರು ಯಾರು? ನಾವು ಮಾಡಬೇಕು. ನಮ್ಮ ಮಕ್ಕಳ ಕರ್ಕೊಂಡು ನಾವು ಮಾಡೋದೇ ಹೆಚ್ಚಾಗೈತಿ. ಅದ್ರಲ್ಲಿ ಬೇರೆ ಈಗ ಅವಳನ್ನ ಕರ್ಕೊಂಡು ಬಂದು ಕುಂತು ಇಲ್ಲ ಆರಾಮ್ ಮಲ್ಕೊಳಕ್ಕೆ ಬರ್ತೀನಿ ಅಂತ ಬಿಟ್ಟೇ ಹೇಳ್ತಾಳೆ. ನಿನಗೇನಾದ್ರು ಇರ್ಬೇಕಪ್ಪ, ನನಗಿಲ್ಲ ಮಾಡೋಗರ್ದು.
ಅದರಲ್ಲೂ ನನಗೆ ಹೋಳಿಗೆ ಮಾಡ್ಬಾ ಅದು ಮಾಡ್ಬಾ ಇದು ಮಾಡ್ಬಾ ಅಂತ ಕರೆದ್ರೆ ನಾನಂತೂ ಬರೋದಿಲ್ಲ. ಅವಳು ಬರ್ತಾ ಇದ್ದಾಳಂತ ನೀ ಕುಣ್ಕುಂತ ಹೋಳಿಗೆ ಮಾಡಕತ್ತಿ, ಮಾಡ್ಕೊ. ಖರ್ಚು ಹೆಚ್ಚಾಗತ್ತ. ಅವಾಗ ನಮ್ಮ ಗಂಡಂದ್ರೆ ರೊಕ್ಕ ಕೊಡ್ಬೇಕು, ಅದನ್ನ ನೀನು ತಿಳ್ಕೋದೇ ಇಲ್ಲ. ಒಟ್ಟಲ್ಲಿ ಮಾಡಕ್ ನಿಂತು ಬಿಡ್ತೀಯ. ಈಗ ಒಂದು ವಿಷಯ ಕೇಳ್ತೀನಿ ಜಾನ್ವಿ, ನೀನೀಗ ನಿಮ್ಮ ಮನೆಗೆ ಹೋಗ್ಯಲ್ಲ, ನಿಮ್ಮಪ್ಪ ನಿಮ್ಮವ್ವ ನಿನ್ನ ಮನೆಗೆ ಬಾ ಅಂತಾರ ಏನು ಹಂಗೆ ಹೋಗಂತಾರ? ಅಲ್ಲ, ಒಂದು ಮನೆಗೆ ಪಾಪ ಹೆಣ್ಮಗಳು ಆಸರಾ ಬೇಸರ ಕಳ್ಕೊಳಕ್ ಬರ್ತೀನಿ ಅಂದ್ರೆ ನೀನು ಈ ರೀತಿ ಮಾತಾಡ್ತಿಲ್ಲ. ನೀನು ಮನುಷ್ಯಳೇನ? ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಂದಿಟ್ಟು ಮೊದಲು ರೀತಿ ನಡ್ತಿ ಕಲ್ಕೊ. ಅಯ್ಯೋ, ನನ್ನ ಬಗ್ಗೆನೇ ಮಾತಾಡ್ತೇನೆ. ನಿನಗೆ ಅವಳಿಗೆ ಸರಿಯಾಗಿ ಮಾಡ್ತೀನಿ ಕಣೆ ನಾನು. ಮಾಡ್ತೀನಿ ತಡಿ. ನೀನು ಅವಳಿಗೆ ಬರೋಕ್ಕೆ ಹೇಳ್ಬಿಟ್ಟು ಇಲ್ಲಿ ಆರಾಮಾಗಿ ನನ್ನನ್ನು ಕರ್ಕೊಂಡು ಮಾಡ್ಬೋದು ಅಂತ ಅನ್ಕೊಂಡು ನೀನು ಒಬ್ಬಳನ್ನೇ ಕಸ್ತೀನಿ ಕಣೆ. ಅವಳಿಗೆ ನೀನು ಒಬ್ಬನಿಗೆ ಮಾಡೋಕಸ್ತೀನಿ ನೋಡು ಅಂತ.